ಮುದುಕರೇ ನೀವು ಆಡಳಿತ ಮಾಡಿದ್ದು ಸಾಕು, ಇನ್ಮುಂದೆ ನಾವು ಯುವಕರು ಆಡಳಿತ ಮಾಡ್ತೇವೆ ಎಂಬ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದೆ ನಮ್ಮ ಪಕ್ಕದ ನೇಪಾಳ ದೇಶ. ನೇಪಾಳ ಈಗ ಜಗತ್ತಿನಲ್ಲಿ ಯುವ ಸಂಪುಟವನ್ನು ಹೊಂದಿರುವ ದೇಶ ಎಂಬ ಹಿರಿಮೆಗೆ ಪಾತ್ರವಾಗಿದೆ. ಅತ್ಯಂತ ಕಿರಿಯ ವಯಸ್ಸಿನವರ ಸಚಿವ ಸಂಪುಟ ನೇಪಾಳದಲ್ಲಿದೆ. ಇದು ಪೀಳಿಗೆಯಲ್ಲಾದ ಬದಲಾವಣೆಯನ್ನು ಸೂಚಿಸ್ತಾ ಇದೆ. ಹಾಗೆ ಆಡಳಿತದಲ್ಲಿ ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಂಡಿರುವ ಕಾರಣಕ್ಕೂ ನೇಪಾಳ ಸರ್ಕಾರ ಈಗ ಜಗತ್ತಿನ ಗಮನ ಸೆಳೆದಿದೆ. ಅಲ್ಲಿನ ಜೆನ್ಜಿ ಹೋರಾಟದ ಮೂಸೆಯಲ್ಲಿ ಉದಯಿಸಿರುವ ನೇಪಾಳದ ಹೊಸ ಸರ್ಕಾರದ ಕ್ಯಾಬಿನೆಟ್ ಸದಸ್ಯರ ವಯಸ್ಸಿನ ಕಾರಣಕ್ಕೆ ಮತ್ತು ಆ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನಗಳ ಕಾರಣಕ್ಕೆ ಜಗತ್ತು ಈಗ ನೇಪಾಳದ ಕಡೆಗೆ ನೋಡುವಂತಾಗಿದೆ. ಸದ್ಯಕ್ಕೆ ಜಗತ್ತಿನ ಆಡಳಿತಗಾರರ ವಯಸ್ಸನ್ನು ತೆಗೆದುಕೊಂಡ್ರೆ ಜಗತ್ತನ್ನು ಆಳುವ ನಾಯಕರ ಸರಾಸರಿ ವಯಸ್ಸು ಈಗ 62 ಇದೆ. ಭಾರತ, ಅಮೆರಿಕ, ರಷ್ಯಾ, ಚೀನಾ, ಇಸ್ರೇಲ್, ಸೌದಿ, ಪಾಕಿಸ್ತಾನ ಸೇರಿದಂತೆ ಬಹುತೇಕ ಕಡೆ 70 ವರ್ಷ ವಯಸ್ಸು ದಾಟಿದ ಮುದುಕರೇ ಆಡಳಿತದಲ್ಲಿದ್ದಾರೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಸಾಹೇಬ್ರಿಗೆ ವಯಸ್ಸು 79, ರಷ್ಯಾದ ಪುಟಿನ್ಗೆ 73 ಆಯಿತು, ಚೀನಾದ ಜಿನ್ಪಿಂಗ್ಗೆ 72 ದಾಟಿದೆ. ನಮ್ಮ ಮೋದಿ ಸಾಹೇಬ್ರಿಗೂ 75 ಕಳೆಯಿತು. ಇಸ್ರೇಲಿನ ನೆತನ್ಯಾಹುಗೂ 76 ಆಗಿದೆ. ನಮ್ಮ ಪಕ್ಕದ ಪಾಕ್ ಪ್ರಧಾನಿ ಕೂಡ 74ರ ಮುದುಕ. ಸೌದಿ ದೊರೆಗೆ 90 ವರ್ಷ ವಯಸ್ಸಾಗಿದೆ. ಇಂಗ್ಲೆಂಡ್ ಪ್ರಧಾನಿ ಕೂಡ 64ರ ಹಿರಿಯ ವಯಸ್ಕರು. 5 ದಶಕಗಳ ಹಿಂದೆ ಜಾಗತಿಕ ನಾಯಕರ ಏಜ್ ಆವರೇಜ್ 55 ಹೋಯಿತು. ಈಗ ಅದು 62ಕ್ಕೆ ಏರಿಕೆಯಾಗಿದೆ. ಹೀಗಿರುವಾಗಲೇ ನೇಪಾಳದಲ್ಲಿ 35ರ ಯುವಕ ಪ್ರಧಾನಮಂತ್ರಿಯಾಗಿದ್ದಾರೆ. 35 ವರ್ಷ ವಯಸ್ಸಿನ ಯುವಕ ಬಾಲೇಂದ್ರ ಶಾ ಈಗ ನೇಪಾಳದ ಪ್ರಧಾನಿ. ಸದ್ಯಕ್ಕೆ ಜಗತ್ತಿನ ಅತಿ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಅಂದರೆ ಅದು ನೇಪಾಳದ ಪ್ರಧಾನಿ ಬಾಲೇಂದ್ರ ಶಾ. ಜಗತ್ತಿನ ಬಲಾಢ್ಯ ದೇಶಗಳಲ್ಲಿ, ದೊಡ್ಡ ದೊಡ್ಡ ದೇಶಗಳಲ್ಲಿ ಈಗಲೂ ಮುದುಕರೇ ಆಡಳಿತದಲ್ಲಿರುವ ಪುಟ್ಟ ದೇಶ ನೇಪಾಳದಲ್ಲಿ 35 ವರ್ಷ ವಯಸ್ಸಿನ ಯುವಕ ಪ್ರಧಾನಮಂತ್ರಿಯಾಗಿರುವುದು ವಿಶೇಷ. ಕೇವಲ ಪ್ರಧಾನಿ ಮಾತ್ರ ಅಲ್ಲ, ನೇಪಾಳ ಸರ್ಕಾರದ ಕ್ಯಾಬಿನೆಟ್ ಕೂಡ ಯಂಗ್ ಆಗಿದೆ. ನೇಪಾಳದ ಕ್ಯಾಬಿನೆಟ್ ಸದಸ್ಯರ ಸರಾಸರಿ ವಯಸ್ಸು ಕೇವಲ 38. ಒಟ್ಟು 15 ಮಂದಿಯ ನೇಪಾಳ ಕ್ಯಾಬಿನೆಟ್ನಲ್ಲಿ ಪ್ರಧಾನಿ ಬಾಲೇಂದ್ರ ಶಾ ಸೇರಿದಂತೆ 10 ಮಂದಿ ಕ್ಯಾಬಿನೆಟ್ ಸದಸ್ಯರು 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. 5 ಮಂದಿಯ ವಯಸ್ಸು 40 ದಾಟಿದೆ. ಅತಿ ಹಿರಿಯ ಸಚಿವರಿಗೆ ಆಗಿರೋದು 51 ವರ್ಷ ಅಷ್ಟೇ. ಅತಿ ಕಿರಿಯ ಅಂದರೆ 29 ವರ್ಷ ವಯಸ್ಸಿನ ಮಂತ್ರಿ ಇದ್ದಾರೆ. ಪ್ರಧಾನಮಂತ್ರಿಗೆ 35 ವರ್ಷ, 38 ವರ್ಷದ ಗೃಹ ಸಚಿವ, 30 ವರ್ಷದ ಕಾನೂನು ಸಚಿವ, ಮಕ್ಕಳು ಮಹಿಳಾ ಸಚಿವೆಗೆ 30 ವರ್ಷ, 32 ವರ್ಷದ ಫೆಡರಲ್ ಸಚಿವೆ, 33 ವರ್ಷ ಕೃಷಿ ಸಚಿವ, 34 ವರ್ಷದ ಕಾರ್ಮಿಕ ಸಚಿವ, 38 ವರ್ಷದ ಆರೋಗ್ಯ ಸಚಿವ ನೇಪಾಳದ ಕ್ಯಾಬಿನೆಟ್ನಲ್ಲಿದ್ದು ಪೂರ್ತಿ ಕ್ಯಾಬಿನೆಟ್ ಯುವ ಶಕ್ತಿಗಳಿಂದ ಕೂಡಿದೆ. ಹಾಗೆ ನೇಪಾಳ ಕ್ಯಾಬಿನೆಟ್ ವಿದ್ಯಾವಂತರಿಂದ ಕೂಡಿದೆ. ಹಾಗೆ ವಿಷಯ ತಜ್ಞರಿಂದಲೂ ಕೂಡಿದೆ. ನೇಪಾಳದ ಯಂಗ್ ಕ್ಯಾಬಿನೆಟ್ ಹಳೆ ನೀತಿಗಳಿಗೆ ಜೋತು ಬೀಳದೆ ಹೊಸದಾದ ಆಡಳಿತ ವಿಧಾನಕ್ಕೂ ಕೈ ಹಾಕಿದೆ. ಬಾಲೇಂದ್ರ ಶಾ ನೇತೃತ್ವದ ನೇಪಾಳದ ಯಂಗ್ ಸರ್ಕಾರ ಕ್ರಾಂತಿಕಾರಕ ನಿರ್ಧಾರ ತೆಗೆದುಕೊಂಡಿದ್ದು ತನ್ನ ಮಹತ್ವಾಕಾಂಕ್ಷೆಯ 100 ಅಂಶಗಳ ರೋಡ್ ಮ್ಯಾಪ್ ರೆಡಿ ಮಾಡಿದೆ. ಜೆನ್ಜಿ ಕ್ರಾಂತಿಯ ಬಳಿಕ ನಡೆದ ಚುನಾವಣೆಯಲ್ಲಿ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಏನು ತನ್ನ ಘೋಷಣಾ ಪತ್ರ ಹೊರಡಿಸಿತ್ತು ಅದಕ್ಕೆ ಅನುಗುಣವಾಗಿ ಉತ್ತಮ ಆಡಳಿತಕ್ಕಾಗಿ 100 ಅಂಶಗಳನ್ನು ಕಾರ್ಯಗತಗೊಳಿಸಿದೆ. ನೇಪಾಳದಲ್ಲಿ ರಾಜಕೀಯ ನಾಯಕರ ವಿಐಪಿ ಸಂಸ್ಕೃತಿಯನ್ನು ಕಿತ್ತು ಹಾಕಲಾಗಿದೆ. ಪ್ರಧಾನಮಂತ್ರಿ, ಕ್ಯಾಬಿನೆಟ್ ಸದಸ್ಯರು ಸಾಮಾನ್ಯರಂತೆ ಓಡಾಡ್ತಾ ಇದ್ದಾರೆ. ಬೆದರಿಕೆ ಇರುವವರಿಗೆ ಸೆಕ್ಯೂರಿಟಿ ಕಲ್ಪಿಸಲಾಗಿದೆ. ಇನ್ನು ಈವರೆಗೆ ನೇಪಾಳವನ್ನು ಆಳಿದ್ದ ಹಿರಿಯ ರಾಜಕೀಯ ನಾಯಕರು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಸಂಪತ್ತಿನ ತನಿಖೆಗೆ ಸಮಿತಿ ರಚನೆಯಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲೂ 10% ಹಾಸಿಗೆಯನ್ನು ಬಡ ರೋಗಿಗಳಿಗೆ
ಉಚಿತವಾಗಿ ಒದಗಿಸುವ ನಿಯಮ ಜಾರಿಗೆ ತರಲಾಗಿದೆ. ಮಹಿಳೆಯರ ಸುರಕ್ಷತೆಗೆ ಬ್ಲೂ ಬಸ್ ಯೋಜನೆ ಘೋಷಣೆಯಾಗಿದೆ. ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ರಾಜಕೀಯ ಚಟುವಟಿಕೆ ನಿಷೇಧಿಸಲಾಗಿದೆ. ಶಿಕ್ಷಕರು ಮತ್ತು ಸರ್ಕಾರಿ ನೌಕರರು ರಾಜಕೀಯ ಪಕ್ಷಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸಂಬಂಧ ಹೊಂದಲು ಅವಕಾಶ ಇರುವುದಿಲ್ಲ. ಸರ್ಕಾರಿ ಸಂಸ್ಥೆಗಳಲ್ಲಿ ರಾಜಕೀಯ ಪಕ್ಷಗಳ ಕಾರ್ಮಿಕ ಸಂಘಗಳನ್ನು ರದ್ದುಪಡಿಸಲಾಗಿದೆ. ನೇಪಾಳದ ಅಲ್ಪಸಂಖ್ಯಾತ ಮತ್ತು ದಮನಿತ ಸಮುದಾಯಗಳು ಅನುಭವಿಸಿದ ಅನ್ಯಾಯ, ಭೇದಭಾವ ಮತ್ತು ವಂಚನೆಯನ್ನು ಒಪ್ಪಿಕೊಂಡು ಅದರ ಆಧಾರದ ಮೇಲೆ ಸಾಮಾಜಿಕ ನ್ಯಾಯ, ಒಳಗೊಳ್ಳುವಿಕೆ ಮತ್ತು ಪುನರ್ ಸಂಯೋಜನೆಗಾಗಿ ರೂಪುರೇಷೆಯನ್ನು ಸಿದ್ಧಪಡಿಸುವ ಭರವಸೆ ನೀಡಲಾಗಿದೆ. ನೇಪಾಳದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಂಸದೀಯ ಗುಂಪುಗಳನ್ನು ಒಳಗೊಂಡ ರಾಷ್ಟ್ರೀಯ ಬದ್ಧತೆಯನ್ನು ಸಿದ್ಧಪಡಿಸಲಾಗಿದೆ. ಇದು ನೇಪಾಳದ ಸರ್ಕಾರದ ಅಡಿಯಲ್ಲಿ ಸಾಮೂಹಿಕ ಹೊಣೆಗಾರಿಕೆಯನ್ನು ಸ್ಥಾಪಿಸುವ ಉದ್ದೇಶ ಆಗಿದೆ. ಸಚಿವಾಲಯಗಳನ್ನು ಕಡಿಮೆ ಮಾಡಿ ದಕ್ಷತೆಗೆ ಹೆಚ್ಚು ಒತ್ತು ಕೊಡುವ ತೀರ್ಮಾನ ಮಾಡಿದ್ದಾರೆ. ಸರ್ಕಾರದ ಕಾರ್ಯಕ್ಷಮತೆಗೆ ಕಾರ್ಯನಿರ್ವಹಣಾ ಆಧಾರಿತ ಆಡಳಿತ ವ್ಯವಸ್ಥೆ ಜಾರಿಗೆ ತಂದು ಜನರ ಜೀವನದಲ್ಲಿ ನೇರ ಸುಧಾರಣೆ ತರುವುದಕ್ಕೆ ಒತ್ತು ನೀಡಲಾಗಿದೆ. ಕಳೆದ ವರ್ಷ ನಡೆದ ಜೆನ್ಜಿ ಹೋರಾಟದ ವೇಳೆ ಪ್ರತಿಭಟನಾಕಾರರ ಮೇಲೆ ಪ್ರಭುತ್ವ ನಡೆಸಿದ ಹಿಂಸೆಯ ಬಗ್ಗೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಗೌರಿ ಬಹದ್ದೂರ್ ಕರ್ಕಿ ಆಯೋಗ ನೀಡಿದ್ದ ವರದಿಯ ಶಿಫಾರಸುಗಳನ್ನು ಜಾರಿಗೆ ತರುವ ತೀರ್ಮಾನ ಮಾಡಲಾಗಿದೆ. ಜೆನ್ಜಿ ಕ್ರಾಂತಿಯ ವೇಳೆ ಬಾಧಿತವಾದ ಕುಟುಂಬಗಳಿಗೆ 100 ದಿನಗಳ ಒಳಗೆ ಪುನರ್ವಸತಿ ಕಲ್ಪಿಸುವ ಸಮಗ್ರ ಪುನರ್ವಸತಿ ಪ್ಯಾಕೇಜ್ ಜಾರಿಗೆ ತರುವ ತೀರ್ಮಾನ ಆಗಿದೆ. ನೇಪಾಳದಲ್ಲಿ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಜೆನ್ಜಿ ಕ್ರಾಂತಿ ನಡೆದಿತ್ತು. ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿಷೇಧ ಹೇರಿದ್ದನ್ನು ವಿರೋಧಿಸಿ ಆರಂಭವಾದ ಹೊಸ ಪೀಳಿಗೆಯ ಹೋರಾಟ ನೇಪಾಳದಲ್ಲಿ ಮಹತ್ತರದ ರಾಜಕೀಯ ಬದಲಾವಣೆಯನ್ನು ತಂದಿದೆ. ಜೆನ್ಜಿ ಹೋರಾಟದ ಕಾರಣಕ್ಕೆ ಈಗ ನೇಪಾಳದಲ್ಲಿ ಯುವಕರಿಂದ ಕೂಡಿದ ಸರ್ಕಾರ ರಚನೆಯಾಗಿದೆ. ಆ ಯುವ ಸರ್ಕಾರ ಕ್ರಾಂತಿಕಾರಿ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ. ಹೊಸ ಪೀಳಿಗೆಯ ಆಶಯಕ್ಕೆ ತಕ್ಕಂತೆ ಬದಲಾವಣೆಗಳಿಗೆ, ಹೊಸತನದ ಆಡಳಿತಕ್ಕೆ ನೇಪಾಳ ಸರ್ಕಾರ ಒತ್ತು ಕೊಟ್ಟಿದೆ. ಈ ಮಹಾ ಬದಲಾವಣೆಯ ಮೂಲಕ ನೇಪಾಳ ಇಡೀ ಜಗತ್ತಿಗೆ ಸಂದೇಶ ನೀಡಿದೆ. ಭ್ರಷ್ಟರು, ದುಷ್ಟರನ್ನು ಒದ್ದೋಡಿಸಿ ಜನಪರವಾದ ಆಡಳಿತವನ್ನು ಸ್ಥಾಪಿಸಿಕೊಳ್ಳಿ, ಬದಲಾವಣೆ ತನ್ನಿ ಅಂತ ನೇಪಾಳ ಇಡೀ ಜಗತ್ತಿಗೆ ಕೂಗಿ ಹೇಳ್ತಾ ಇದೆ.